ವರ್ಷ ಆಗಿದೆ ಅಪ್ಪುಗೆ. 23 ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನ್ಸುತ್ತೆ. ವರುಣ ಆಕ್ಚುಲಿ ಅವ್ನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅನ್ಸಿದ್ದ. ಅವನು ತುಂಬಾ ದೊಡ್ಡ ಫಂಕ್ಷನ್ ಮಾಡಬೇಕು ಅವ್ನಿಗೆ ಆ ಟೈಮಲ್ಲಿ ಆಗಿಲ್ಲ. ಬಟ್ 23 ವರ್ಷ ಆದ್ಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಆಕ್ಚುಲಿ ಪೂರ್ತಿ ಸಿನಿಮಾ ನೋಡಿದ್ದು. ಇಟ್ ವಾಸ್ ವೆರಿ ಇಮೋಷನಲ್, ತುಂಬಾ ನಾಸ್ಟಾಲ್ಜಿಕ್ ಇತ್ತು. ಬಟ್ ಅಭಿಮಾನಿಗಳು ಇವತ್ತು ಬಂದು ಅಷ್ಟು ಉತ್ಸಾಹದಿಂದ ಸಿನಿಮಾ ನೋಡಿದ್ರು. ಆ ಫೈರ್ ಗನ್ಗಳೆಲ್ಲ ಹೊಡೆದ್ರು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ರೆ ಮುಗಿದ್ರೆ ಸಾಕು, ಅಲ್ಲ ನಿಜವಾಗ್ಲೂ ಅನ್ಸ್ತಿದೆ. ನಾನು ಅದೇ ಹೇಳದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದ್ರೆ ಎಸ್ಪೆಷಲಿ ಅಂದ್ರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದ್ರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬಾ ಇಷ್ಟ. ಬಟ್ ಆಕ್ಚುಲಿ ಅಪ್ಪು ನೋಡಿದಾಗ ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ರು ಅಂದ್ರೆ ಅಪ್ಪು ಮತ್ತೆ ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯನ್ ತುಂಬಾ ಫೀಲ್ ಆಗುತ್ತೆ. ಅವ್ರಿಬ್ರು ಬೇಗ ಮದ್ವೆ ಆಗೋಗ್ಬಿಡ್ಲಿ ಅಂತ ಅನ್ಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆಸ್ ದ ಆಕ್ಟರ್ ಆಫ್ ದ ಮೂವಿ. ನಾನು ತುಂಬಾ ಇಷ್ಟ. ಬಟ್ ಮೇಡಮ್ ಒಂದು ವಿಷಯ ನಿನ್ನೆ ಮಾತಾಡ್ತಾ ಎಮೋಷನ್ ಆಗಿ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಅಮ್ಮ ಕೂಡ ಆ ಫ್ಯಾಮಿಲಿ ಹೆಸರಾಗಿದೆ, ನಿಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಆ ಜರ್ನಿ ನಮ್ಮ ಮುಖಾಂತರ ನೆನ್ಸ್ಕೊಳ್ಳೋದು. ಆಕ್ಚುಲಿ ನಾನು ಆವಾಗ್ಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನ್ಸ್ಕೊಂಡಾಗ, ಆ ಸಿನಿಮಾ ಅಂತ ನೆನ್ಸ್ಕೊಂಡಾಗ ಮೊದಲು ನೆನ್ಸ್ಕೋಬೇಕಾಗಿರೋದೇ ಅಮ್ಮ ಅನ್ಸುತ್ತೆ, ಪಾರ್ವತಮ್ಮ ರಾಜ್. ಅವ್ರಿಲ್ಲ ಅಂದ್ರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೆ ಇರಲಿಲ್ಲ. ಅಂದ್ರೆ ನಂಗೆ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದ್ರೆ ಬಿಸಿ ಗೌರಿ ಶಂಕರ್ ಅವರು, ಅವ್ರಿಗೆ ನನಗೆ ಅವ್ರ ಮಗ ಇದ್ದಂಗೆ ಅಂತ. ಸೊ ಆ ಬಹುಶಃ ಎಮೋಷನ್ ಇಂದ ಅವ್ರು ನನ್ನ ಮೊದಲನೇ ಸಿನಿಮಾ ತಗೊಂಡು. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನ್ಸುತ್ತೆ. ಅಪ್ಪ ತುಂಬಾ 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 ಫೀಲ್ ಆಗುತ್ತೆ ಅವ್ನಿಗೆ ಆ ಸಿನಿಮಾ ನೋಡಿದಾಗ. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಸೀನ್ ಏನು ಅಂದ್ರೆ, ಇವತ್ ನಾನು ಆಸ್ ಅನ್ ಆಡಿಯನ್ಸ್ ಅಂತ ಕೂತ್ಕೊಂಡು ನೋಡಿದಾಗ ಅವ್ಳ ಕೈ ಕತ್ತರಿಸ್ಕೊಂಡಾಗ ಅವ್ನು ಬಂದು ಹೊಡಿತಾನೆ, ನಾನು ಹೆಂಗ್ ಬದುಕ್ಲಿ ಅಂತಾನೆ. ಆ ಸೀನು ನಿಜವಾಗ್ಲೂ ಸಖತ್ ಫೀಲ್ ಆಗುತ್ತೆ. ಮಹೇಶ್ ಅಸೋಸಿಯೇಟ್ ಆಗಿದ್ದ ಆ ಕನ್ನಡ ಮತ್ತೆ ತೆಲುಗಲ್ಲಿ ಎರಡರಲ್ಲೂ ಶೂಟ್ ಆಗಿದ್ದಂತ ಸಿನಿಮಾ. ಇಲ್ಲ ಅಪ್ಪು ನಾವು ಮುಗ್ದು ರಿಲೀಸ್ ಆದ್ಮೇಲೆ ನಾವು ಇಡಿಯಟ್ ಶೂಟ್ ಮಾಡಿದ್ವಿ. ನಿಮ್ಗೆ ಎರಡರಲ್ಲಿ ಯಾವ ಫೇವರೇಟ್ ಅನ್ಸುತ್ತೆ? ಅಫ್ಕೋರ್ಸ್ ಅದು ಮಾತು ಕೇಳಂಗೆ ಇಲ್ಲ. ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದ್ರಲ್ಲೂ ಪೂರಿನೇ ಮಾಡಿದ್ದು, ಆ ಸಿನಿಮಾ ಕೂಡ ಪೂರಿನೇ ಮಾಡಿದ್ದು. ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು. ಬಟ್ ಇದು ತುಂಬಾ ಇಷ್ಟ ಆಗೋದು ಏನಕ್ಕೆ ಅಂದ್ರೆ ಇದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅನ್ಸುತ್ತೆ ನನಗೆ. ಆ ಇನ್ನೋಸೆನ್ಸ್ ಜನರು ತುಂಬಾ ಇಷ್ಟ ಆಗುತ್ತೆ. ಅಪ್ಪು ಕ್ಯಾರೆಕ್ಟರ್ ಇರ್ಬೋದು, ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು, ಅವಿನಾಶ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಇವತ್ತು ಬಹಳಷ್ಟು ಜನರಿಗೆ ಆ ಸಿನಿಮಾ ನೆನ್ಸ್ಕೋಬೇಕು. ಐ ಥಿಂಕ್ ಬುಲ್ ಪ್ರಕಾಶ್ ಅವ್ರು ನಮ್ಮ ಜೊತೆ ಇದ್ದಿಲ್ಲ, ಸೊ ಅವರನ್ನು ನೆನ್ಸ್ಕೋಬೇಕು. ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬರೀ ಅಪ್ಪು ಮತ್ತೆ ಸುಚ್ಚಿದ ಸಿನಿಮಾ ಅಲ್ಲ, ಅದು ಎಲ್ಲರಿಗೂ ಸಿನಿಮಾ.